ಇನ್ನು ಈ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ತನಿಖೆಗೆ ಸಂಬಂಧಪಟ್ಟಂಗೆ PIL ಹಾಕಲಾಗಿದೆ. ಸೌಜನ್ಯ ತಾಯಿ ಕುಸುಮಾವತಿ PIL 74 ಅಸಹಜ ಸಾವುಗಳ ಬಗ್ಗೆ ಪ್ರತ್ಯೇಕ FIRಗೆ ಮನವಿ ಮಾಡಿಕೊಳ್ಳಲಾಗಿದೆ. ಇವರ ಪರವಾಗಿರುವಂಥ ವಕೀಲರು ಬಾಲನ್ ಪ್ರತ್ಯೇಕ FIR ಹಾಕಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ SITಗೆ ನಿರ್ದೇಶನ ಕೊಡಬೇಕು ಅಂತ ಕೂಡ ಬಾಲನ್ ವಾದ ಮಾಡಿದ್ದಾರೆ. ಫೆಬ್ರವರಿ 3ನೇ ತಾರೀಕು ಸರ್ಕಾರದ ನಿಲುವನ್ನು ತಿಳಿಸಬೇಕು ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. SIT ಮಾಹಿತಿ ಪಡ್ಕೊಂಡು ಅದನ್ನು ತಿಳಿಸಿ ಅಂತ ಸರ್ಕಾರಿ ವಕೀಲರಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ಏನಿದು ಮತ್ತೀಗ ಎದ್ದಿದೆ ಈಗ? ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ನಿಲುವನ್ನು ತಿಳಿಸಿ ಅಂತ ಕೋರ್ಟ್ ಹೇಳಿರುವಂಥದ್ದು 74 ಅಸಹಜ ಸಾವುಗಳು. ಇದಕ್ಕೆ ಸಂಬಂಧಪಟ್ಟಂಗೆ SITಗೆ ನಿರ್ದೇಶನ ಕೊಡಬೇಕು ಅನ್ನುವಂಥದ್ದು ಏನಿದು? ರಂಗನಾಥ್, ಏನು SIT ರಚನೆ ಆಗಿತ್ತು, ಸೊ ಇವರ ವಾದ SITಯ ಉತ್ಕಲನ ಎಲ್ಲ ಆದ ನಂತರ ಇವರ ವಾದ ಏನಿತ್ತು ಅಂತ ಹೇಳಿದ್ರೆ, SIT ಕೇವಲ ಚಿನ್ನಯ್ಯನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಲ್ಲಿ ಶೋಧವನ್ನ ಮಾಡ್ಲಿಕ್ಕೆ ಮಾತ್ರ ಅಲ್ಲ ರಚನೆ ಆಗಿರೋಂಥದ್ದು. ಸೊ ಅಲ್ಲಿ ಅಸಹಜ ಸಾವುಗಳು ಏನಾಗಿತ್ತು ಅವನ್ನೆಲ್ಲವನ್ನೂ ಕೂಡ ತನಿಖೆ ಮಾಡಬೇಕು ಅಂತ ಹೇಳಿ ಇವರ ಆಗ್ರಹ ಆಗಿತ್ತು. ಅದೇ ರೀತಿ ಸೌಜನ್ಯ ತಾಯಿ ಕುಸುಮಾವತಿ ಏನಿದ್ದಾರೆ ಅವರ ಮೂಲಕ ಒಂದು ರಿಟ್ ಅರ್ಜಿಯನ್ನ ಈಗ ಹೈಕೋರ್ಟ್ಗೆ ಇವರು ದಾಖಲೆ ಅಂದ್ರೆ ಸಲ್ಲಿಸಿದ್ದಂಥದ್ದು. ಅಂದ್ರೆ 74 ಅಸಹಜ ಸಾವು ಪ್ರಕರಣಗಳೇನಿದೆ, ಸೊ ಎಲ್ಲವನ್ನು ಕೂಡ ತನಿಖೆ ಮಾಡಬೇಕು. ಆ ಒಂದು ಎಲ್ಲಾ ತನಿಖೆಯ ಜವಾಬ್ದಾರಿಯನ್ನ SIT ಅಡಿಯಲ್ಲಿ ಬರಬೇಕು ಅಂತ ಹೇಳಿ ಇವರು ಏನು ಹೈಕೋರ್ಟ್ಗೆ ಮನವಿಯನ್ನ ಹೋಗಿದ್ದಂಥದ್ದು. ಸದ್ಯಕ್ಕೆ ಹೈಕೋರ್ಟ್ ಇವಾಗ ಅದನ್ನೆಲ್ಲವನ್ನು ಕೂಡ ಈಗ ಏನು ಅರ್ಜಿಯನ್ನ ವಿಚಾರಣೆ ಮಾಡಿ ಫೆಬ್ರವರಿ 3ಕ್ಕೆ ಈ ಒಂದು ಏನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಏನಿದೆ ಅದರ ವಿಚಾರಣೆಯನ್ನ ಈಗ ಫೆಬ್ರವರಿ 3ಕ್ಕೆ ಮುಂದೂಡಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಇವರ ವಾದ ಏನು ಅಂತ ಹೇಳಿದ್ರೆ, 2004ರಲ್ಲಿ ಆ ನಿಯಮಾವಳಿಗಳನ್ನು ಉಲ್ಲಂಘಿಸಿ ಪೊಲೀಸ್ ಅಧಿಕಾರಿಗಳು ಮತ್ತೆ ಸಾರ್ವಜನಿಕರು ಸೇವಕರ ವಿರುದ್ಧ ಏನು ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ರು. ಅಂದ್ರೆ ಆ ಸಂದರ್ಭದಲ್ಲಿ ಅಸಹಜ ಸಾವುಗಳನ್ನು ತಪ್ಪುವಂತ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಅವ್ರನ್ನ ಏನು ಶವ ಸಂಸ್ಕಾರ ಪ್ರಕ್ರಿಯೆ ಆಗಿರ್ಬೋದು, ಅವರ ಮನೆಯವ್ರನ್ನ ಹುಡುಕುವಂತ ಪ್ರಕ್ರಿಯೆಗಳು ಆಗಿಲ್ಲ ಅಂತ ಹೇಳಿ ಎಂದು ಮಾಹಿತಿಯನ್ನ ಏನು ಧರ್ಮಸ್ಥಳ ಗ್ರಾಮ ಪಂಚಾಯತಿ ಮತ್ತೆ ಪೊಲೀಸ್ ಠಾಣೆಯಿಂದ ಪಡ್ಕೊಂಡಿದ್ರು. ಸೊ ಮಾಹಿತಿ ಪಡ್ಕೊಂಡಂತಹ ದಾಖಲೆಗಳನ್ನ ಇಟ್ಟು ಈಗ ಈ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅಲ್ಲಿ 74 ಅಸಹಜ ಸಾವುಗಳಾಗಿದೆ, ಅವೆಲ್ಲವೂ ಕೂಡ ಕಾನೂನು ಪ್ರಕಾರವಾಗಿ ನಡೆದಿಲ್ಲ. ಸೊ ಅದರಿಂದ ಅದ್ರ ಮೇಲೆ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಂಥದ್ದು. ಸದ್ಯಕ್ಕೆ ಈ 74 ಅಸಹಜ ಸಾವುಗಳೇನಿದೆ, ಸೊ ಅದರೆಲ್ಲ ದಾಖಲೆಗಳನ್ನು ಕೂಡ RTI ತೆಗೆದುಕೊಂಡು ಅದನ್ನ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಸೊ ಏನು 3ನೇ ತಾರೀಕು ಅಂದ್ರೆ ಫೆಬ್ರವರಿ 3ನೇ ತಾರೀಕು ಯಾವ ರೀತಿ ಹೈಕೋರ್ಟ್ ಏನ್ ಡೈರೆಕ್ಷನ್ SIT ಪ್ರಕರಣವನ್ನ ಎಲ್ಲ SITಗೆ ಈ ಎಲ್ಲ ಪ್ರಕರಣನ ಒಪ್ಸುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.